ತಪ್ಪು ಕಲ್ಪನೆಗಳನ್ನ ಕುರಿತು ಮಾತನಾಡ್ತಾ ಇದ್ದೇವೆ. ಈ ಸಂದೇಶವನ್ನ ನಿಮಗಾಗಿ ತಂದಿದ್ದಾರೆ ಬೆಂಗಳೂರಿನ ಇಂಡಿಯನ್ ಕ್ಯಾನ್ಸರ್ ಸೊಸೈಟಿ. ಇವರೊಂದಿಗೆ ಕೈ ಜೋಡಿಸಿದ್ದಾರೆ ಆಸ್ಟ್ರಜೆನಿಕಾ ಬೆಂಗಳೂರು ಹಬ್. ಕ್ಯಾನ್ಸರ್ ವ್ಯಕ್ತಿಯಿಂದ ವ್ಯಕ್ತಿಗೆ ಅವರು ಒಬ್ಬರನ್ನೊಬ್ಬರು ಮುಟ್ಟೋದ್ರಿಂದ, ಆಹಾರವನ್ನ ಹಂಚಿಕೊಳ್ಳೋದ್ರಿಂದ ಅಥವಾ ದಿನನಿತ್ಯದ ಇತರ ಸಂಪರ್ಕಗಳ ಮೂಲಕ ಎಂಬುದು ಸಂಪೂರ್ಣ ಸುಳ್ಳು. ಕ್ಯಾನ್ಸರ್ ಸಾಂಕ್ರಾಮಿಕ ರೋಗವಲ್ಲ. ಕ್ಯಾನ್ಸರ್ ಪೀಡಿತರಿಗೆ, ಚಿಕಿತ್ಸೆ ಪಡೆಯುತ್ತಿರುವ ರೋಗಿಗಳಿಗೆ ನಮ್ಮ ಬೆಂಬಲ, ಪ್ರೀತಿ ಮತ್ತು ಸೇವೆಯ ಅಗತ್ಯವಿದೆ. ಮತ್ತೊಂದು ಸಾಮಾನ್ಯ ನಂಬಿಕೆ ಏನಂದ್ರೆ ಧೂಮಪಾನಿಗಳಿಗೆ ಮಾತ್ರ ಕ್ಯಾನ್ಸರ್ ಬರುತ್ತೆ ಎನ್ನುವುದು. ಭಾರತದಲ್ಲಿ ತಂಬಾಕು ಸೇವನೆ ಕ್ಯಾನ್ಸರ್ಗೆ ಪ್ರಮುಖ ಕಾರಣಗಳಲ್ಲಿ ಒಂದಾಗಿದೆ. ಸುಮಾರು 40% ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯದ ವರದಿ ಹೇಳುತ್ತದೆ. ಆದರೆ ಇದೊಂದೇ ಕಾರಣವಲ್ಲ. ಆನುವಂಶಿಕತೆ, ಸೋಂಕುಗಳು, ಆಹಾರ, ಮಾಲಿನ್ಯ ಮತ್ತು ಜೀವನ ಶೈಲಿಗಳು ಪ್ರಮುಖ ಪಾತ್ರವನ್ನ ವಹಿಸುತ್ತವೆ. ಅಂದ್ರೆ ಯಾರು ಬೇಕಾದರೂ ಕ್ಯಾನ್ಸರ್ಗೆ ತುತ್ತಾಗಬಹುದು. ಆದರೆ ಉತ್ತಮ ಆರೋಗ್ಯಪರ ಕಾಳಜಿಗಳು ಆ ಅಪಾಯವನ್ನ ಗಮನಾರ್ಹವಾಗಿ ಕಡಿಮೆ ಮಾಡುತ್ತವೆ. ಕಳೆದ ಹಲವಾರು ದಶಕಗಳಲ್ಲಿ ಭಾರತದಲ್ಲಿ ಕ್ಯಾನ್ಸರ್ ಪ್ರಮಾಣ ಹೆಚ್ಚಾಗಿದೆ. 1991ಕ್ಕೆ ಹೋಲಿಸಿದ್ರೆ 2021ರಲ್ಲಿ ಕ್ಯಾನ್ಸರ್ ಪ್ರಮಾಣವು 34.94% ಹೆಚ್ಚಾಗಿದೆ. ಅದೇ ಅವಧಿಯಲ್ಲಿ ಮರಣ ಪ್ರಮಾಣವು 1 ಲಕ್ಷ ಜನಸಂಖ್ಯೆಗೆ 41.39ರಿಂದ 60.44ಕ್ಕೆ ಏರಿಕೆಯಾಗಿದೆ. ಇದು ಕಳೆದ 3 ದಶಕಗಳಲ್ಲಿ 46% ಹೆಚ್ಚಳವಾಗಿರುವುದನ್ನು ತೋರಿಸುತ್ತದೆ. ಭಾರತದಲ್ಲಿ ಹೆಚ್ಚು ಪ್ರಚಲಿತವಾಗಿರೋದು ಬಾಯಿ, ಸ್ತನ ಮತ್ತು ಗರ್ಭಕಂಠದ ಕ್ಯಾನ್ಸರ್ಗಳು. ಅನಗತ್ಯ ಭಯ ಸೃಷ್ಟಿಸುವ ಮತ್ತೊಂದು ಮಿಥ್ಯೆ ಕ್ಯಾನ್ಸರ್ ಬಂತು ಅಂದ್ರೆ ಜೀವನ ಮುಗಿಯಿತು ಅನ್ನೋದು. ಇಂದು ಆರಂಭಿಕ ಪತ್ತೆ, ಸುಧಾರಿತ ಚಿಕಿತ್ಸಾ ವಿಧಾನಗಳು ಮತ್ತು ಸುಧಾರಿತ ವೈದ್ಯಕೀಯ ಸೇವೆಗಳು ಕ್ಯಾನ್ಸರ್ ಫಲಿತಾಂಶ